ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ನ್ಯೂ ಚಾನಲ್. ನಾನಿವತ್ತು ಮನೆಯಲ್ಲಿ ಚಿಕನ್ ಕಬಾಬ್ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಯಾವ ಥರ ಅಂತ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. 1 kgಗೆ 1 ಮೊಟ್ಟೆ ತೊಗೊಂಡಿದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳ್ತಾ ಇದ್ದೀನಿ, 1 ಪ್ಯಾಕೆಟು ಅಂಗಡಿದು. ನಾನು ಮನೆಯದೇ ಆದರೆ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಾವು ಮನೇಲಿ ಮಾಡ್ಕೊಂಡಿಲ್ಲ, ಟೈಮ್ ಇಲ್ಲ ಅಂತ ನಾನು ಹಂಗಾಗಿ ಅಂಗಡಿದೇ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿಸಿರುವಂಥ ಖಾರದ ಪುಡಿ ಚಿಲ್ಲಿ ಪೌಡರ್ 2 ಸ್ಪೂನ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರು ಒಂದು 5 ಸ್ಪೂನ್ ತೊಗೊಂಡಿದ್ದೀನಿ. ಚಿಕನ್ ಕಬಾಬ್ ಪೌಡರ್ದು ನಾನು 1.5 ಪ್ಯಾಕೆಟಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಟೇಸ್ಟಿಯಾಗಿರಲಿ ಅಂತ. ನೀವು ಬೇಕಾದರೆ 1 ಸ್ಪೂನ್ 1 ಪಾಕೆಟ್ ಕೂಡ ಹಾಕ್ಕೋಬಹುದು. ನಾನು ಇಲ್ಲಿ ಬಂದು ಒಂದು ಸ್ವಲ್ಪ ಕಸ್ತೂರಿ ಮೆಥಿ ತೊಗೊಂಡಿದ್ದೀನಿ. 1-2 ಚಿಟಿಕೆಯಷ್ಟು ಅರಿಶಿನ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ 1-3 ಸ್ಪೂನಷ್ಟು. ಅಕ್ಕಿ ಹಿಟ್ಟು ಯಾಕೆ ಅಂದರೆ ಕ್ರಿಸ್ಪಿ ಆಗೋದಕ್ಕೆ ವರ್ಕ್ ಆಗುತ್ತೆ. 3 ಲವಂಗ ತೊಗೊಂಡಿದ್ದೀನಿ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಮುಗೀತು. ಲವಂಗ ಏನಕ್ಕೆ ಅಂದರೆ ಫ್ಲೇವರ್ಗೆ ಫ್ರೆಂಡ್ಸ್. ನೋಡಿ ಯಾವ ಥರ ಮಾಡೋದು ಅಂತ. ಮೊದಲು ಫಸ್ಟು ಒಂದು ಹೆಗ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ಮಿನಿಮಮ್ ಅಂದರೆ ಒಂದು ನಿಮಿಷನಾದರೂ ಕಲಿಸ್ಬೇಕು. ಯಾಕೆ ಅಂದರೆ ಅದು ಚೆನ್ನಾಗಿ ಪೇಸ್ಟಾಗಿ ಅದಕ್ಕೆ ಅಂಟಬೇಕು, ಹಂಗಿದ್ರೆ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. 1 by 1 ಹಾಕ್ಕೊಂಡೇ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಒಟ್ಟಿಗೆ ಸುರ್ಕೋಬೇಡಿ, ಚೆನ್ನಾಗಿರಲ್ಲ ಟೇಸ್ಟು. ಒಟ್ಟಿಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಇವಾಗ ಕಬಾಬ್ ಪೌಡರ್ ಹಾಕ್ತಾ ಇದ್ದಾರೆ. ಕಬಾಬ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಇದ್ಯಾರ್ದು ಹೊಸ ಕೈ, ಬೇರೆ ಕೈ ಥರ ಕಾಣಿಸ್ತಿದೆಯಲ್ಲ ಅಂತ ಅಂದ್ಕೋಬೇಡಿ, ಅದು ನಮ್ಮ ಹಸ್ಬೆಂಡು. ಈಗ ಎಲ್ಲ ಐಟಮ್ನು ಕಾರ್ನ್ಫ್ಲೋರ್ ಹಾಕ್ಕೊಂಡ್ರಿ. ಎಲ್ಲ ಐಟಮು ಪ್ಲೇಟಲ್ಲೇ ಇರಲಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ನಮ್ಮ ಹಸ್ಬೆಂಡ್ ಯಾಕೆ ಮಾಡ್ತಿರೋದು ಅಂದರೆ, ನನಗೆ ಹಸಿ ಚಿಕನ್ ಮುಟ್ಟಿ ಕಲಸಿ ಅಭ್ಯಾಸ ಇಲ್ಲ, ಹಾಗಾಗಿ ನಮ್ಮ ಹಸ್ಬೆಂಡೇ ನಮ್ಮ ಮನೇಲಿ ಕಬಾಬ್ ಎಲ್ಲ ಮಾಡಿದಾಗ, ಚಿಕನ್ ಎಲ್ಲ ಮಾಡಿದಾಗ ಮಾಡಿಕೊಡೋದು. ನಾನು ಚಿಕ್ಕ ಪುಟ್ಟದಾಗಿ ಹೆಲ್ಪ್ ಮಾಡಿರ್ತೀನಿ. ನೋಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗೆ. ಅವರೇ ಮಾಡೋದು, ಹಾಗಾಗಿ ಅವ್ರಿಗೆ ಕ್ರೆಡಿಟ್ಸ್ ಹೋಗಲಿ. ಚೆನ್ನಾಗಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಡಿ. ಚೆನ್ನಾಗಿ ಅದಕ್ಕೆ ಪೇಸ್ಟ್ ಎಲ್ಲ ನೀಟಾಗಿ ಅಂಟಬೇಕು, ಮಿಕ್ಸ್ ಆಗಬೇಕು ಚೆನ್ನಾಗಿ. 1 ನಿಂಬೆಹಣ್ಣು ಹಾಕ್ಕೊಳ್ಳಿ ಫುಲ್ಲು. 1 ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಚೆನ್ನಾಗಿ ಕಲಿಸ್ಬಿಟ್ಟು 20 ಮಿನಿಟ್ಸ್ ಆದರೂ ಇದು ನೀಟಾಗಿ ನೆನಿಬೇಕು ಫ್ರೆಂಡ್ಸ್. 20 ಮಿನಿಟ್ಸ್ ನೆನೆಯೋಕೆ ಬಿಟ್ಬಿಡಿ. ನೋಡಿ ಇವಾಗ ನೆಂದಾಗಿದೆ. 20 ಮಿನಿಟ್ಸ್ ಆಯಿತು. ಎಣ್ಣೆ ಕಾಯೋಕೆ ಇಟ್ಟಿದ್ದೀವಿ. ಒಂದು ಅರ್ಧ ಲೀಟ್ರಷ್ಟು ಸಾಕು 1 kgಗೆ ಎಣ್ಣೆ. ಫಸ್ಟ್ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ನೋಡಿ ಓಪನ್ ಮಾಡಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಎಣ್ಣೆಗೆ ಬಿಡಿ. ಚೆನ್ನಾಗಿ ಯಾಕೆ ಕಲಿಸ್ಕೋಬೇಕು ಅಂದರೆ ಅದರೊಳಗಡೆ ಉಪ್ಪು ಎಲ್ಲ ಕೆಳಗಡೆ ಇಳಿದೋಗಿರುತ್ತೆ, ಹಂಗಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ, ಯಾವುದೇ ಕಲರ್ ಕೂಡ ಯೂಸ್ ಮಾಡಿಲ್ಲ ಔಟ್ಸೈಡ್ದು, ಫುಲ್ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಕಬಾಬ್ ಅಂದರೆ ಯಾರಿಗೆ ಇಷ್ಟ ಇಲ್ಲ? ನಾನಂತೂ ಕಬಾಬ್ ಅಂದರೆ ಮಧ್ಯರಾತ್ರಿಲಿ ಕೂಡ ಎದ್ದು ಕೂತ್ಕೋತೀನಿ. ಬನ್ನಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್.